ಹಲೋ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಸ್ತ್ರೀಯರನ್ನು ಕೀಳಾಗಿ ನೋಡುವ ಈ ಸಮಾಜದಲ್ಲಿ ಮಹಿಳೆಯರಿಗೆ ಗೌರವ ಸಿಗಬೇಕೆಂದರೆ ಅವರು ಕೆಲವು ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು. ಕೆಲವೊಮ್ಮೆ ಮಹಿಳೆಯರೇ ಶತ್ರುಗಳಾಗುತ್ತಾರೆ. ಇನ್ನು ಪುರುಷರಂತೂ ಸ್ತ್ರೀಯರ ವಿಷಯದಲ್ಲಿ ನಡೆದುಕೊಳ್ಳುವ ರೀತಿ ಕೆಲವೊಮ್ಮೆ ಬೇಸರ ತರುತ್ತದೆ. ನಿಮ್ಮ ಪತಿಗೆ ನಿಮ್ಮ ನೆನಪು ಪದೇ ಪದೇ ಬರಬೇಕೆಂದರೆ ಮತ್ತು ಅವರು ಪರಸ್ತ್ರೀಯರ ವ್ಯಾಮೋಹಕ್ಕೆ ಒಳಗಾಗಬಾರದು ಎಂದರೆ ಪತ್ನಿಯರು ಈ 3 ಕೆಲಸಗಳನ್ನು ಮಾಡಬೇಕು. 1. ಪ್ರೀತಿಯಲ್ಲಿ ಬಂಧಿಸುವುದು. ಒಬ್ಬ ಪುರುಷನಿಗೆ ನಿಮ್ಮ ನೆನಪು ಸದಾ ಕಾಡಬೇಕೆಂದರೆ ಅವನನ್ನು ನಿಮ್ಮ ಪ್ರೀತಿಯ ಬಲೆಯಲ್ಲಿ ಬಂಧಿಸಬೇಕು. ಅವನು ನಿಮ್ಮನ್ನು ಬಿಟ್ಟು ಹೋಗಲು ದಾರಿಯೇ ಇಲ್ಲದಂತೆ ಅತೀವವಾದ ಪ್ರೀತಿಯನ್ನು ತೋರಿಸಿ. ನಿಮ್ಮ ಅಂದ ಮತ್ತು ಮಧುರವಾದ ನಡವಳಿಕೆಯಿಂದ ಅವನನ್ನು ವಶಪಡಿಸಿಕೊಳ್ಳಿ. ಪುರುಷನಿಗೆ ಮನೆಯಲ್ಲಿಯೇ ಪೂರ್ಣ ಸುಖ ಮತ್ತು ಪ್ರೀತಿ ಸಿಕ್ಕರೆ ಅವನು ಪರಸ್ತ್ರೀಯರತ್ತ ಕಣ್ಣೆತ್ತಿಯೂ ನೋಡುವುದಿಲ್ಲ. ನಿಮ್ಮ ಪತಿ ನಿಮ್ಮವರೇ ಆಗಿರಬೇಕೆಂದರೆ ಅವರನ್ನು ಒಂದು ಕ್ಷಣವೂ ನಿರ್ಲಕ್ಷಿಸದೆ ಪ್ರೀತಿಯಿಂದ ಮುದ್ದಿಸಿ. 2. ಸುಂದರವಾಗಿ ಕಾಣಿಸಿಕೊಳ್ಳುವುದು. ಪತಿಯ ಮುಂದೆ ನೀವು ಯಾವಾಗಲೂ ಸುಂದರವಾಗಿ ಮತ್ತು ನೀಟಾಗಿ ಕಾಣಿಸಿಕೊಳ್ಳಬೇಕು. ನಿಮ್ಮನ್ನು ನೋಡಿದಾಗ ಅವನಿಗೆ ಸಂತೋಷ ಮತ್ತು ನೆಮ್ಮದಿ ಅನಿಸಬೇಕು. ಕೆಲವು ಮಹಿಳೆಯರು ಮನೆಯಲ್ಲಿ ಹರಿದ ಬಟ್ಟೆ ಅಥವಾ ಕೆದರಿದ ಕೂದಲಿನೊಂದಿಗೆ ಇರುತ್ತಾರೆ. ಇದು ಪತಿಗೆ ಕಿರಿಕಿರಿ ಉಂಟುಮಾಡಬಹುದು. ನೀವು ಪ್ರತಿದಿನ ರೇಷ್ಮೆ ಸೀರೆ ಉಡಬೇಕೆಂದಿಲ್ಲ, ಆದರೆ ಇರುವಷ್ಟರಲ್ಲಿಯೇ ಅಚ್ಚುಕಟ್ಟಾಗಿ ಅಂದವಾಗಿ ತಯಾರಾಗಿರಿ. ಮನೆಯ ಇನ್ನಾಲೂ ಅಂದವಾಗಿದ್ದರೆ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಎನ್ನಲಾಗುತ್ತದೆ. ನೀವು ಅಂದವಾಗಿದ್ದರೆ ಪತಿ ಹೊರಗಡೆ ಎಷ್ಟೇ ಸುಂದರ ಸ್ತ್ರೀಯರನ್ನು ನೋಡಿದರೂ ಅವರಿಗೆ ನಿಮ್ಮ ನೆನಪೇ ಬರುತ್ತದೆ. 3. ಜೀವನದಲ್ಲಿ ಹೊಸತನ. ಯಾವಾಗಲೂ ಒಂದೇ ರೀತಿ ಇರುವುದು ಬೇಸರ ತರಿಸಬಹುದು. ಜೀವನದಲ್ಲಿ ಹೊಸತನ ಎಂಬುದು ಬಹಳ ಮುಖ್ಯ. ಅದು ನೀವು ಮಾಡುವ ಅಡುಗೆಯಾಗಿರಲಿ, ನಿಮ್ಮ ಉಡುಗೆಯಾಗಿರಲಿ ಅಥವಾ ಪಡಕಗಲಿಯಲ್ಲಿ ನೀವು ಕಳೆಯುವ ಕ್ಷಣಗಳಾಗಿರಲಿ, ಎಲ್ಲದರಲ್ಲೂ ಹೊಸತನವಿರಲಿ. ಮನೆಯಲ್ಲಿ ಅಡುಗೆ ರುಚಿಯಾಗಿದ್ದರೆ ಯಾರೂ ಪಕ್ಕದ ಮನೆಯ ಉಪ್ಪಿನಕಾಯಿಗೆ ಆಸೆ ಪಡುವುದಿಲ್ಲ. ಹಾಗೆಯೇ ಸಂಸಾರ ಸುಖದಲ್ಲಿಯೂ ಹೊಸ ಪದ್ಧತಿಗಳನ್ನು ಅನುಸರಿಸಿ. ಒಂದೇ ರೀತಿಯ ಕ್ರಮದಿಂದ ಪುರುಷರಿಗೆ ಬೇಸರ ಬರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ನಿಮ್ಮ ನಡವಳಿಕೆಯಲ್ಲಿ ಮತ್ತು ಸುಖ ನೀಡುವ ಕ್ರಮದಲ್ಲಿ ವೈವಿಧ್ಯತೆ ತನ್ನಿ. ಆಗ ನಿಮ್ಮ ಪತಿ ನಿಮ್ಮ ಸೆರಗು ಹಿಡಿದು ನಿಮ್ಮ ಹಿಂದೆಯೇ ಇರುತ್ತಾರೆ. ಈ 3 ವಿಷಯಗಳನ್ನು ಪಾಲಿಸಿದರೆ ನಿಮ್ಮ ಪತಿಯಲ್ಲೇ ಇದ್ದರೂ ನಿಮ್ಮನ್ನೇ ನೆನಪಿಸಿಕೊಳ್ಳುತ್ತಾರೆ ಮತ್ತು ನಿಮ್ಮ ಮೇಲಿನ ಪ್ರೀತಿ ಹೆಚ್ಚಾಗುತ್ತದೆ.